ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನಿವತ್ತು ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರೋ ಥರನೇ ಮನೇಲಿ ಒಂದು ಹೇರ್ ಗ್ರೋತಿಂಗ್ ಆಯಿಲ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮಗೆ ಫುಲ್ಲು ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಈಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನನ್ನ ಹೇರ್ ಎಷ್ಟು ಗ್ರೋತ್ ಆ್ಯಂಡ್ ಥಿಕ್ ಆ್ಯಂಡ್ ಸ್ಮೂತ್ ಆಗಿದೆ ಅಂದ್ಬಿಟ್ಟು. ಸೊ ನಾನು ಈ ಆಯಿಲ್ನೇ ಮನೇಲಿ ಮಾಡ್ಕೊಂಡು ಅಪ್ಲೈ ಮಾಡೋದು ಹೇರ್ಗೆ. ಸೊ ನನ್ನ ಹೇರಿನ ಅಷ್ಟು ಡ್ಯಾಂಡ್ರಫ್ ಆಗಲಿ ಅಥವಾ ಏರ್ ಫಾಲ್ ಆಗೋದಾಗಲಿ ಆಗಲ್ಲ. ಅದಕ್ಕೆ ನಿಮಗೂ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಯಾವ ರೀತಿ ಈ ಆಯಿಲ್ನ ಮನೇಲಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಸೊ ಪ್ಯೂರ್ ಕೊಬ್ಬರಿ ಎಣ್ಣೆ, ನಮ್ಮ ಮನೇಲಿ ಕೊಬ್ಬರಿನ ಒಣಗಿಸಿ ರುಬ್ಬಿಸ್ಕೊಂಡು ಬಂದಿರೋದು. ಸೊ ಅದಕ್ಕೆ ನಾನು ಕರ್ಬೇವಿನ ಸೊಪ್ಪು, ಅಲೋವೆರಾ, ದಾಸವಾಳದ ಎಲೆ, ಈರುಳ್ಳಿ ಹಾಗೂ ಮೆಹಂದಿ ಸೊಪ್ಪು, 1 ಸ್ಪೂನ್ ಮೆಂತ್ಯ ಇಷ್ಟನ್ನು ಹಾಕ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ನೀವು ಆ್ಯಡ್ ಮಾಡೋದಾದರೆ ದಾಸವಾಳ ಹೂವು ಕೂಡ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ, ಏನು ಬೇಡ ಅಂದ್ಬಿಟ್ಟು. ನಂದು ಅಷ್ಟು ಡ್ಯಾಂಡ್ರಫ್ ಇಲ್ಲ ತಲೆಯಲ್ಲಿ, ಅದಕ್ಕೆ. ಸೊ ಮೊದಲಿಗೆ ಒಂದು ಬಾಣಲಿಗೆ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಚಳಿ ಇರೋದ್ರಿಂದ ಅದು ಗಟ್ಟಿ ಹಿಟ್ಟು. ಸೊ ಅದು ನೀರಾಗಲಿ ಅಂದ್ಬಿಟ್ಟು ಮೊದಲಿಗೆ ಕೊಬ್ಬರಿ ಎಣ್ಣೆ ಮಾತ್ರ ಹಾಕ್ಕೊಂಡಿದ್ದೆ. ಅದ್ರ ನೆಕ್ಸ್ಟ್ ಅದು ನೀರಾಗಿದ ನಂತರ ದಾಸವಾಳದ ಎಲೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಮೆಹಂದಿ ಸೊಪ್ಪು, ಮೆಂತ್ಯ, ಅಲೋವೆರಾ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಿನಿಮಮ್ ಅಂದರೆ 20-30 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಾನಿದು 1 ಕಪ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಸೊ ಎಕ್ಸ್ಟ್ರಾ 2 ಕಪ್ ಅಂದರೆ ಅದಕ್ಕಿಂತ ಸ್ವಲ್ಪ ಡಬಲ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ನನ್ನ ಹೇರ್ ಮೊದಲಿಗೆ ಹೇಳಬೇಕಂದ್ರೆ ಅಷ್ಟು ಸ್ಕೂಲ್ ಡೇಸ್ ಆಗಿರ್ಬೋದು, ಕಾಲೇಜ್ ಡೇಸ್ ಆಗಿರ್ಬೋದು ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಲವಿ ಬಾಣಿ ತಂದಲ್ಲಿ ಬಂದ್ಬಿಟ್ಟು ಹೇರ್ ಫಾಲ್ ಆಗ್ತಿತ್ತು. ಸೊ ನಾನು ಆವಾಗ ಈ ಆಯಿಲ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು ಈ ರೀತಿ ಮಾಡ್ಕೊಂಡು ಮನೇಲೇ. ಬಟ್ ಇವಾಗ ನನ್ನ ಹೇರೇನು ಅಷ್ಟು ಉದ್ರೋದೇ ತುಂಬ ಕಮ್ಮಿ ಅಂದ್ಕೊಬೋದು. ಯಾಕಂದರೆ ಎಲ್ಲೋ ರೇರ್ ಆಯಿಲ್ ಖಾಲಿಯಾಗಿದ್ದಾಗ ಒಂದು 2 ವೀಕ್ಸಿಂದ ಹಚ್ಚಿರಲಿಲ್ಲ, ಆವಾಗ ಮಾತ್ರ ಉದುರುತ್ತಿತ್ತು. ಅದು ಬಿಟ್ಟರೆ ಈ ಆಯಿಲ್ ಯೂಸ್ ಮಾಡಿದಾಗಿಂದ ನಾನು ಯಾವ ಆಯಿಲು ಯೂಸ್ ಮಾಡಲ್ಲ. ಸೊ ಇದನ್ನ ನೀವು ಬೇರೆ ಆಯಿಲ್ಗೂ ಕೂಡ ಹಾಕೊಬೋದಾ ಅಂದರೆ ಖಂಡಿತ ಇಲ್ಲ. ಮೊದಲೇ ಹೇಳ್ತಾ ಇದ್ದೀನಿ, ಕೊಬ್ಬರಿ ಎಣ್ಣೆಗೆ ಮಾತ್ರ, ಅಂದರೆ ಮನೇಲೇ ಮಾಡ್ಕೊಂಡಿರ್ತೀರ ಅಥವಾ ಹೊರಗಡೆಯಿಂದ ತಂದಿರ್ತೀರ, ಅದಕ್ಕೆ ಇಷ್ಟು ರೆಮಿಡೀಸ್ನ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡು ಅಪ್ಲೈ ಮಾಡಿದ್ರೆ ಹೇರ್ ಗ್ರೋತ್ ಆ್ಯಂಡ್ ಥಿಕ್ ಆ್ಯಂಡ್ ಸ್ಮೂತಾಗಿರುತ್ತೆ. ಸೊ ಅಲೋವೆರಾ ಹಾಕಿರೋದ್ರಿಂದ ಸ್ಮೂತ್ ಬರುತ್ತೆ. ನಿಮಗೆ ಸ್ಮೂತ್ ಏನು ಬೇಡ ಅಂತ ಅನ್ನೋರು ಅಲೋವೆರಾನ ಸ್ಕಿಪ್ ಮಾಡ್ಬೋದು. ಸೊ ನೋಡಿ, ಅದು ಸ್ವಲ್ಪ ಲೈಟ್ ಎಲ್ಲೋ ಬರಲಿ ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಸೊ ಇದೇ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಸೊ ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಎಲ್ಲೋ ಇದೆ, ಇನ್ನೊಂದು ಚೂರು ಬ್ರೌನಿಷ್ ಆದರೆ ಸಾಕು. ಓಕೆ, ಫೈನಲಿ ಆಯಿಲ್ ರೆಡಿ ಆಗಿದೆ. ಸೊ ಅದನ್ನು ಒಂದು ಬಾಟಲ್ ಅಥವಾ ಒಂದು ಬಟ್ಲಿಗೆ ಸೋಸ್ಕೊಳ್ಳೋಣ. ಸೊ ನಾನು ಏನಕ್ಕೆ ಫಸ್ಟೇ ಕಸ ತೆಗಿತಾ ಇದ್ದೀನಿ ಅಂತ ಅಂದರೆ, ಸೊ ಸೋಸ್ಕೊಳ್ಳೋದಕ್ಕೆ ಹಿಂಸೆ ಆಗಬಾರ್ದು ಅಂದ್ಬಿಟ್ಟು. ಸೊ ಒಂಚೂರು ಆಯಿಲ್ ವೇಸ್ಟ್ ಆದರೂ ವೇಸ್ಟ್ ಅಲ್ವಾ. ಸೊ ಓಕೆ, ಫೈನಲಿ ಆಯಿಲ್ ರೆಡಿ ಆಯಿತು. ಸೊ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮಿನಿಮಮ್ ಅಂದರೂ ವಾರಕ್ಕೆ 2-3 ಬಾರಿ ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಹೇರ್ ಗ್ರೋತಿಂಗಾಗಿ ಬೆಳೆಯುತ್ತೆ. ಗ್ರೋತ್ ಆ್ಯಂಡ್ ಯಾವುದೇ ರೀತಿ ಡ್ಯಾಮೇಜ್ ಇಲ್ದಂಗೆ ಹೇರ್ ಗ್ರೋತ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ನೆಕ್ಸ್ಟ್ ಯಾವ ಕಂಟೆಂಟ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟಿಂಗ್.